ಯಕ್ಷಗಾನ ಕಲೆ ಕಲಾವಿದರನ್ನು ಪರಿಚಯಿಸುವಂತಹ ಸುದ್ದಿ ಟಿವಿಯ ವಿಶೇಷ ಕಾರ್ಯಕ್ರಮ ಯಕ್ಷರಂಗಕ್ಕೆ ಸ್ವಾಗತ. ನಾನು ಸೌಮೇಶ್ವರಿ ಮಾರ್ನಾಡ್. ಈವರೆಗಿನ ಯಕ್ಷರಂಗ ಕಾರ್ಯಕ್ರಮದಲ್ಲಿ ಯಕ್ಷ ದಿಗ್ಗಜರನ್ನು ಸಂದರ್ಶಿಸುವಂತಹ ಕಾರ್ಯಕ್ರಮ ಆಗ್ತಾ ಇತ್ತು. ಆದರೆ ಈ ಬಾರಿ ಕೊಂಚ ವಿಭಿನ್ನವಾಗಿ, ಅಂದರೆ ಯಕ್ಷಗಾನ ಹಲವು ಆಯಾಮಗಳಲ್ಲಿ ವಿಸ್ತಾರ ಆಗ್ತಾ ಇದೆ. ಬೆಂಗಳೂರಿನಂತಹ ಮಹಾನಗರದಲ್ಲೂ ಕೂಡ ಸಾವಿರಾರು ಕಲಾವಿದರು ಯಕ್ಷಗಾನಕ್ಕೆ ಒಂದು ಕೊಡಲ್ಪಡ್ತಾ ಇದ್ದಾರೆ. ಹಾಗಾದರೆ ಹವ್ಯಾಸಿ ಕಲಾವಿದರನ್ನು ಯಾವ ರೀತಿ ತಯಾರು ಮಾಡಲಾಗುತ್ತೆ, ಅವರಿಗೆ ಯಾವ ರೀತಿ ಅಭ್ಯಾಸ ಇರುತ್ತೆ ಅನ್ನೋಂಥದ್ದನ್ನು ಕೂಡ ಈ ಎಪಿಸೋಡ್ನಲ್ಲಿ ಹೇಳ್ತೀವಿ. ಈ ಬೆಂಗಳೂರು ಮಹಾನಗರದಲ್ಲಿ ಕರ್ನಾಟಕ ಕಲಾದರ್ಶಿನಿ ಅನ್ನುವಂತಹ ಒಂದು ಹವ್ಯಾಸಿ ತಂಡ ಕಳೆದ 20 ವರ್ಷಗಳಿಂದ ಕಲಾವಿದರನ್ನ ತಯಾರು ಮಾಡ್ತಾ ಇದೆ. ಹಾಗೆ ತಯಾರು ಮಾಡಿರುವಂತಹ ಸುಮಾರು ಪುಟಾಣಿಗಳ ಲವಕುಶ ಪ್ರಸಂಗವನ್ನ ಇವತ್ತು ಈ ದೇವಾಲಯದ ಆವರಣದಲ್ಲಿ ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆ ಪ್ರದರ್ಶನದ ಒಂದು ತುಣುಕನ್ನ ನೋಡ್ಕೊಂಡು ಬನ್ನಿ. ಲವಕುಶ ಕಾಳಗನ್ನ ಕಥಾಮೃತವ ಅಯೋಧ್ಯೆಯಿಂದ ಹೊರಟ ತುರಗ ಅನೇಕ ರಾಜ್ಯಗಳನ್ನು ಪ್ರವೇಶಿಸಿದೆ. ಇಲ್ಲೇ ನಿಂತು ಕಾಲಹರಣ ಮಾಡುವುದಲ್ಲ, ತುರಗವನ್ನು ಬೆಂಬೆತ್ತಿ ಮುಂದೆ ಸಾಗೋಣ. ಪರಿಹಾರ ಪಡೆಯಬಹುದು. ಇನ್ನೊಂದು, ಈ ಗುರುಮಠಕ್ಕೆ ನಾನು ಆಧಾರ ಕಂಬ ಇದ್ದ ಹಾಗೆ. ಕೇಳಿಯರೆ, ಪ್ರತಿನಿತ್ಯದ ಕ್ರಮದಂತೆ ಈ ತಮಸಾ ನದಿಯಲ್ಲಿ ತಣ್ಣೀರು
ಬೇರೆ ಬೇರೆ ಪಾತ್ರಗಳಾಗಿ ರಾಮನಾಗಿ ಲವಕುಶರಾಗಿ ಸೀತೆಯಾಗಿ ಹೀಗೆ ಬೇರೆ ಬೇರೆ ಪಾತ್ರದಲ್ಲಿ ಒಂದು ಕುಣಿಯೋದನ್ನು ನೋಡಿದ್ರಿ. ಯಕ್ಷಗಾನ ಅದರ ವೇಷಭೂಷಣಕ್ಕೆ ಒಂದು ವಿಶೇಷ. ಹಾಗಾದರೆ ಈ ವೇಷಭೂಷಣವನ್ನು ಯಾವ ರೀತಿ ಮಕ್ಕಳಿಗೆ ತೊಡಸ್ತಾರೆ, ಒಬ್ಬ ಕಲಾವಿದ ಯಾವ ರೀತಿ ಯಕ್ಷಗಾನ ಕಲಾವಿದನಾಗಿ ಬದಲಾಗ್ತಾನೆ, ಆ ತಯಾರಿ ಹೇಗಿರುತ್ತೆ ಅನ್ನೋದನ್ನು ನೋಡೋದಕ್ಕೆ ನಿಮಗೂ ಕುತೂಹಲ ಇರ್ಬೋದು. ಬನ್ನಿ ಹಾಗಾದರೆ ನೋಡ್ಕೊಂಡು ಬರೋಣ. ಲವಕುಶ ಯಕ್ಷಗಾನದ ಪ್ರದರ್ಶನ ನೋಡಿದ್ರಿ. ಆದರೆ ಆ ಪ್ರದರ್ಶನಕ್ಕೂ ಮೊದಲು ವಿದ್ಯಾರ್ಥಿಗಳು ಇರ್ಬೋದು, ಬಾಲ ಕಲಾವಿದರು ಇರ್ಬೋದು, ಯಾವ ರೀತಿ ತಯಾರಿಯಾಗಿದ್ರು ಅನ್ನೋದನ್ನು ನೋಡೋದಾದರೆ ಸಾಕಷ್ಟು ಪುಟಾಣಿಗಳು, ಅಂದರೆ ಎಲ್ಲರೂ ಇವರು 1ನೇ ತರಗತಿ ಇರ್ಬೋದು, 2ನೇ ತರಗತಿ ಇರ್ಬೋದು, ಹೀಗೆ ಪುಟಾಣಿ ಮಕ್ಕಳು ಯಕ್ಷಗಾನದ ಒಂದು ಆಸಕ್ತಿಯಿಂದ, ಕಲೆಯ ಮೇಲಿನ ಪ್ರೀತಿಯಿಂದ ಕಲೆಯನ್ನು ಕಲಿತು ಈ ರೀತಿ ತಯಾರಾಗಿ ಕುಳಿತಿದ್ದಾರೆ. ಈ ಯಕ್ಷಗಾನದ ವೇಷಭೂಷಣಗಳು ಸಾಕಷ್ಟು ಒಂದು ಭಾರ ಇದ್ದರೂ ಕೂಡ ಅದೆಲ್ಲವನ್ನು ಸಹಿಸಿಕೊಂಡು ಕಲೆಯ ಮೇಲಿನ ಪ್ರೀತಿಯಿಂದಾಗಿ ಕಲೆಯನ್ನು ಕಲಿಬೇಕು ಅನ್ನೋಂತಹ ಆಸಕ್ತಿಯಿಂದ ಈ ರೀತಿಯ ಒಂದು ಮರದಿಂದಲೇ ಮಾಡಿರುವಂತಹ ಆರ್ನಮೆಂಟ್ಸ್ನ ಕಟ್ಟಿಕೊಂಡು ಯಕ್ಷಗಾನವನ್ನು ಕುಣಿತಾರೆ. ನೋಡ್ತಾ ಇರ್ಬೋದು ಎಲ್ಲ ಪುಟಾಣಿಗಳೇ ಇವರು. ಆದರೂ ಕೂಡ ಈ ಒಂದು ಯಕ್ಷಗಾನವನ್ನು ಇಷ್ಟಪಟ್ಟು ಮಾಡ್ತಾ ಇದ್ದಾರೆ. ಇದರ ವೇಷಭೂಷಣ ಕೂಡ ಅಷ್ಟೇ ಒಂದು ವಿಭಿನ್ನವಾದಂಥದ್ದು ಬೇರೆ ಕಲೆಗಳಿಗೆ ಹೋಲಿಸಿದ್ರೆ. ಇನ್ನು ಹಾಗೆ ಈ ಮಕ್ಕಳು ಸಾಕಷ್ಟು ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇರುವಂಥವರು. ಹಾಗೆ ಇವರನ್ನು ಪರಿಚಯ ಮಾಡೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬೆಂಗಳೂರಿನಂತಹ ನಗರದಲ್ಲಿ ಕರ್ನಾಟಕ ಕಲಾದರ್ಶಿನಿ ಅನ್ನೋಂಥ ತಂಡವನ್ನು 20 ವರ್ಷದಿಂದ ಕಟ್ಟಿ ಬೆಳೆಸ್ಕೊಂಡು ಬರ್ತಾ ಇರುವಂಥ ಹಿಂದಿನ ಸ್ಫೂರ್ತಿ ಶ್ರೀನಿವಾಸ್ ಆಸ್ಥಾನ ಅವರು. ಸರ್, ಕರ್ನಾಟಕ ಕಲಾದರ್ಶಿನಿ ಅನ್ನುವಂಥ ತಂಡವನ್ನು ಇಷ್ಟು ವರ್ಷಗಳ ಕಾಲ ಕಟ್ಟಿ ಬೆಳೆಸ್ಕೊಂಡು ಬರೋದಕ್ಕೆ ನಿಮಗಿರುವಂತಹ ಸ್ಫೂರ್ತಿ ಯಾವುದು ಸರ್? ಮುಖ್ಯವಾಗಿ ನಾನು ಯಕ್ಷಗಾನದ ಬಗ್ಗೆ ಬಹಳ ಅಭಿಮಾನ ಹೊಂದಿದ್ದವನು. 13ನೇ ವಯಸ್ಸಿನಲ್ಲಿ ಯಕ್ಷಗಾನ ನಟನಾಗಿ ಯಕ್ಷಗಾನ ರಂಗಕ್ಕೆ ಬಂದಿದ್ದೇನೆ. ನನ್ನ ವಿದ್ಯಾಭ್ಯಾಸದ ಜೊತೆಗೂ ಯಕ್ಷಗಾನವನ್ನು ಮಾಡಿಕೊಂಡು ಬಂದು ನಂತರದ ದಿನಗಳಲ್ಲಿ ನಾನು ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರಿನಲ್ಲಿ ಉದ್ಯೋಗಿಯಾಗಿ ಸೇರಿದ ಮೇಲೂ ಈ ಬೆಂಗಳೂರು ನಗರದಲ್ಲಿ ಯಾಕೆ ಯಕ್ಷಗಾನವನ್ನು ಪ್ರಚಾರ ಮಾಡಬಾರದು? ಯಾಕಂದರೆ ಯಕ್ಷಗಾನ ಬೆಳೆಯಬೇಕಾದ್ರೆ ಸಣ್ಣ ಮಕ್ಕಳು ಆಸಕ್ತರು ಕಲಿಬೇಕು. ಅವರು ಕಲಿತ್ರೆ ಮಾತ್ರ ಮುಂದಿನ ಪೀಳಿಗೆಗೆ ಅವರು ಕಲಾವಿದರಾಗ್ತಾರೆ, ಅಥವಾ ಪ್ರೇಕ್ಷಕರಾಗ್ತಾರೆ, ಅಥವಾ ಕಲಾಭಿಮಾನಿಗಳಾದರೂ ಆಗ್ತಾರೆ. ಆ ನಿಟ್ಟಿನಲ್ಲಿ ನನ್ನ ಸಂತೋಷಕ್ಕಾಗಿ ನಾನು ಕರ್ನಾಟಕ ಕಲಾದರ್ಶಿನಿ ತಟ್ಟಿ ಇಲ್ಲಿ ಪ್ರಥಮತವಾಗಿ ಬೆಂಗಳೂರಿನಲ್ಲಿ ಮಕ್ಕಳ ಯಕ್ಷಗಾನವನ್ನು ಪ್ರಾರಂಭಿಸಿದ್ದೇನೆ. ಆಮೇಲೆ ಅನೇಕ ಬಡಾವಣೆಗಳಲ್ಲಿ ಮಕ್ಕಳಿಗೆ ಯಕ್ಷಗಾನದ ವಿದ್ಯಾಭ್ಯಾಸ ನೀಡುತ್ತಾ ಅವರಿಂದ ಕಾರ್ಯಕ್ರಮವನ್ನು ಮಾಡುತ್ತಾ ಕ್ಯಾಂಪು, ಅಲ್ಲಿ ಬೇಸಿಗೆ ಶಿಬಿರಗಳು ಇಂಥದ್ದನ್ನೆಲ್ಲ ಮಾಡಿದಾಗ ಅದು ಆ ಯಕ್ಷಗಾನಕ್ಕೆ ಬಹಳ ಒಳ್ಳೆಯ ರೀತಿಯ ಒಂದು ಸ್ಫೂರ್ತಿ ಇಲ್ಲಿಂದ ನನಗೆ ಸಿಕ್ಕಿತ್ತಂತ ಹೇಳ್ಬೋದು. ಸರ್, ಬೆಂಗಳೂರಿನಲ್ಲಿ ಬೇರೆ ಬೇರೆ ಭಾಷೆಯ ಜನರಿಗೆ ಯಕ್ಷಗಾನ ಕಲಿಸುವಂತಹ ಸಂದರ್ಭದಲ್ಲಿ ನಿಮ್ಗಾಗುವಂತಹ ಅನುಭವಗಳು ಹೇಗಿತ್ತು ಅಂತ? ಅಲ್ಲ, ಯಕ್ಷಗಾನಕ್ಕೆ ಇರುವ ಸತ್ವ ಏನಂದರೆ ಯಾವುದೇ ಜನ ಇದನ್ನು ಕಲಿಬೋದು, ಎಲ್ಲಿಯೂ ಮಾಡ್ಬೋದು, ಎಲ್ಲಿಯೂ ಪ್ರದರ್ಶನ ಆದರೆ ಅದಕ್ಕೆ ಜನ ಮೆಚ್ಚುಗೆ ಬರ್ತಾ ಇದೆ. ಯಾಕಂದರೆ ಅನೇಕ ಹೊರ ದೇಶಗಳಲ್ಲಿ ನಾವು ಕಾರ್ಯಕ್ರಮ ನೀಡಿ, ಹೊರ ರಾಜ್ಯಗಳಲ್ಲಿ ಕಾರ್ಯಕ್ರಮ ನೀಡಿದ್ದೆ. ಇದು ನಮ್ಮ ಏನು ಭಾಷೆ ಅನ್ನೋದು ಅದು ಬಹಳ ಮುಖ್ಯವಲ್ಲ, ಕಲೆಯನ್ನು ಕಲಿಯುವ ಮನಸ್ಸು ಮುಖ್ಯ. ಎಲ್ಲರಿಗೂ ಕಲಿಸಲಿಕ್ಕಾಗುತ್ತೆ. ಇದು ಕರ್ನಾಟಕದ ಕಡಲ ತಡಿಯ ಕಲೆ ಮಾತ್ರ ಇಲ್ಲ, ಭಾರತದ ಕಲೆ ಅಂತ ಹೇಳುವ ನಾನು. ಹಾಗಾಗಿ ಎಲ್ಲರೂ ಕಲಿತಾಗ ಮಾತ್ರ ನಮ್ಮ ಭಾರತದ ಒಂದು ಉತ್ತಮವಾದ ಒಂದು ಕಲೆಯನ್ನು ನಾವು ಪ್ರಚಾರ ಮಾಡಿದ ಹಾಗೆ, ಅದನ್ನು ಬೆಳೆಸಿದಾಗ ಆಯಿತು ಅಂತ ನನ್ನ ಉದ್ದೇಶ. ಆದರೆ ಶ್ರೀರಾಮಚಂದ್ರ
ಮಕ್ಕಳನ್ನ ಪರಿಚಯಿಸೋದಾಯಿತು. ಇನ್ನು ವಿದ್ಯಾರ್ಥಿಗಳನ್ನು, ಕಲಾವಿದರನ್ನು ಪರಿಚಯಿಸೋದಾದರೆ, ಅವರನ್ನೇ ಮಾತಾಡಿಸೋದಾದರೆ, ಇವತ್ತಿನ ಲವಕುಶ ಕಾಳಗದ ಪ್ರಸಂಗದ ಶತ್ರುಘ್ನ ವೇಷಧಾರಿ ಇಲ್ಲಿದ್ದಾರೆ ನಮ್ಮ ಜೊತೆಗೆ. ನಿಮ್ಮ ಹೆಸರೇನು? ಸುಮಂತ್ ಉಪಾಧ್ಯಾಯ. ಎಷ್ಟು ವರ್ಷದಿಂದ ನೀವು ಕರ್ನಾಟಕ ಕಲಾದರ್ಶಿನಿಯಲ್ಲಿ ಯಕ್ಷಗಾನವನ್ನು ಕಲಿತಾ ಇದ್ದೀರಿ? ಒಂದು ಐದು ವರ್ಷದಿಂದ. ಈಗ ಎಷ್ಟನೇ ಕ್ಲಾಸ್ ನೀವು? ನಾನೀಗ 10th ಆಯಿತು. ಯಕ್ಷಗಾನ ಅಂದರೆ ನಿಮ್ಗೆ ಯಾಕೆ ಪ್ರೀತಿ ಅಂತ? ಅದು ಒಂಥರ ಕಲೆಯನ್ನು ಬೆಳೆಸಬೇಕು, ಊರಲ್ಲಿ ಮಾಡಿದವ್ರನ್ನ ನೋಡಿ ಕಲಿಬೇಕು ಅಂತ. ಮತ್ತು ಮನೆತನದಲ್ಲಿ ಬಂದದ್ದು ಅಂತ ಹೇಳ್ಬೋದು. ಅಜ್ಜ ಅವರೆಲ್ಲ ಯಕ್ಷಗಾನ ಮಾಡ್ತಾರೆ, ಅದು ನೋಡಿ. ಯಕ್ಷಗಾನ ಬೇರೆ ನೃತ್ಯ ಪ್ರಕಾರಗಳಿಗೆ ಹೋಲಿಸಿದ್ರೆ ಇದು ವೇಷಭೂಷಣ ತೊಟ್ಕೊಂಡು ತುಂಬ ಭಾರ ಇರುತ್ತೆ. ಸೊ ಇದು ಮಕ್ಳಿಗೆ ಕಷ್ಟ ಅಂತ ಆಗಲ್ವಾ? ಅಲ್ಲ, ಕಷ್ಟ ಅನಿಸ್ಕೋಬಾರ್ದು. ನಾವು ಮಾಡಬೇಕು ಅಂತಿದ್ರೆ ಮಾಡ್ಬೋದು, ಅದರಲ್ಲೇನೆ. ನಿಮ್ಗೆ ಯಕ್ಷಗಾನದಲ್ಲಿ ಯಾವುದು ಹೆಚ್ಚು ಇಷ್ಟ? ಅಂದರೆ ಕುಣಿತನ ಅಥವಾ ಮಾತುಗಾರಿಕೆಯ, ಹಾಡುಗಾರಿಕೆಯ, ಯಾವುದು? ಅಲ್ಲ, ಎಲ್ಲ ಕುಣಿಯೋದು ತುಂಬ ಇಷ್ಟ ಆಗುತ್ತೆ. ಹಾಂ. ನಿಮ್ಗೆ ಹೆಚ್ಚಾಗಿ ಮಕ್ಕಳ ವೇಷದಲ್ಲಿ ಮಾಡೋದಾದರೆ ಹೆಚ್ಚಾಗಿ ಯಾವ ಪಾತ್ರಗಳನ್ನು ಕೊಡ್ತಾರೆ? ನನಗಾದರೆ ದ್ರೋಣಾಚಾರ್ಯ, ಅಭಿಮನ್ಯು ಕಾಳಗದಲ್ಲಿ ದ್ರೋಣಾಚಾರ್ಯ, ಆಮೇಲೆ ಇದು ಲವಕುಶದಲ್ಲಿ ಶತ್ರುಘ್ನ, ಹಾಗೆ ಇನ್ನೂ ಎಲ್ಲ ದೊಡ್ಡ ಇದು ಏನದು ಅಪ್ಪನಂಥ ಕ್ಯಾರೆಕ್ಟರ್ ಇರೋವಂಥದ್ದು ತುಂಬ ಮಾಡಿದ್ದೀನಿ. ಕೆಲವೇ ಕ್ಷಣದಲ್ಲಿ ಲವಕುಶ ಪ್ರಸಂಗ ಪ್ರದರ್ಶನ ಆಗುತ್ತೆ. ಅದಕ್ಕೆ ಯಾವ ರೀತಿ ತಯಾರಿ ನಡೆಸಿದ್ದೀರಾ? ಇಲ್ಲ, ಎಷ್ಟೋ ದಿನದಿಂದ ಪ್ರಾಕ್ಟೀಸ್ ಮಾಡ್ಕೊಂಬಂದಿರೋದು, ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಲವಕುಶ ಪ್ರಸಂಗದ ಅಂದರೆ ರಾಮನ ಮಕ್ಕಳನ್ನು ಸೀತೆ ಬೆಳೆಸ್ತಾ ಇರುವಂತಹ ಪ್ರಸಂಗ ಇದು ಬರುತ್ತೆ. ಇದರಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಸೀತೆಯ ಪಾತ್ರಧಾರಿ ಇಲ್ಲಿದ್ದಾರೆ, ನಮ್ಮ ಜೊತೆಗಿದ್ದಾರೆ. ಅವರನ್ನು ಒಂದು ಸ್ತ್ರೀವೇಷಧಾರಿಯಾಗಿ ತಯಾರು ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಸೀತೆಯ ಪಾತ್ರಧಾರಿ ನಮ್ಮ ಜೊತೆಗಿದ್ದಾರೆ. ಏನು ಹೆಸರು ನಿಮ್ಮ? ನನ್ನ ಹೆಸರು ಚೈತ್ರ ಅಂತ. ನೀವು ಬೆಂಗಳೂರವರೇನಾ? ಇಲ್ಲಿ ಮೂಲತಃ ಕುಂದಾಪುರದವರು, ಇರೋದು ಬ್ಯಾಂಗ್ಳೂರು ಬನಶಂಕರಿಯಲ್ಲಿ. ಎಲ್ಲ ಪ್ರಸಂಗದಲ್ಲಿ ಸ್ತ್ರೀವೇಷನೇ ಮಾಡ್ತೀರಾ ಅಥವಾ ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡ್ತೀರಾ? ಇಲ್ಲ, ಬೇರೆ ಕ್ಯಾರೆಕ್ಟರ್ ಮಾಡೋಕ್ಕೂ ಇಷ್ಟ ಇದೆ. ಸೊ ಸ್ತ್ರೀಯಾಗಿ ಯಕ್ಷಗಾನದ ವೇಷಭೂಷಣ ನಿಮ್ಗೆ ಯಾವತ್ತೂ ಭಾರ ಅನಿಸಿಲ್ವಾ? ಇಲ್ಲ, ಇದು ನನಗೆ ಮೊದಲನೇ ಪಾತ್ರ, ಸೊ ತುಂಬ ಇಷ್ಟ ಆಗಿದೆ ಮಾಡೋಕ್ಕೆ. ಸೀತೆಯ ಕ್ಯಾರೆಕ್ಟರ್ನ ಯಾವುದಾದ್ರೂ ಒಂದು ನಿಮ್ಗೆ ಇಷ್ಟವಾದ ಡೈಲಾಗ್ ಹೇಳೋದಾದರೆ ಹೇಳ್ತೀರಾ? ಹಾಂ, ಹೇಳ್ತೀನಿ. ಹೇಳುವುದಕ್ಕೆ ಜನಕರಾಯನ ಸುತೆ ನಾನು, ಸೂರ್ಯವಂಶದ ರಾಯನಾದ ದಶರಥೇಂದ್ರನ ಸೊಸೆ, ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ಮಡದಿಯಾದರೂ ಕಾಡಿನಲ್ಲಿ ಮುನಿಗಳ ಆಶ್ರಯವನ್ನು ಪಡೆದು ಬದುಕುವ ಅನಿವಾರ್ಯ ನನಗೆ. ಹೆತ್ತ ಮಕ್ಕಳ ಸುಖಕ್ಕಾಗಿ, ಸೂರ್ಯವಂಶದ ಉಳಿವಿಗಾಗಿ ನನ್ನ ನೋವನ್ನೆಲ್ಲ ಮರೆತು ಬದುಕುವ ನನ್ನ ಮೇಲೆ ಕರುಣೆ ಬಾರದೆ ಹೋಯಿತೆ ಭಗವಂತ. ಇದು ವಿದ್ಯಾರ್ಥಿಗಳ ಒಂದು ಕಲಿಕೆಯ ಸಾಮರ್ಥ್ಯ. ಅಂದರೆ ಶಾಲಾ ಕಾಲೇಜಿನ ಓದಿನ ಜೊತೆಗೆ ಒಂದು ಕಲೆಗ ಆಸಕ್ತಿಯಿಂದ ಯಕ್ಷಗಾನವನ್ನು ಕಲಿತಾ ಇದ್ದಾರೆ. ಅದರಲ್ಲೂ ಪುರಾಣದ ಕಥೆಯನ್ನು ತಿಳಿಸಿಕೊಡುವಂತಹ ಈ ಯಕ್ಷಗಾನ ಕಲೆ, ಇದಕ್ಕೆ ಪ್ರಮುಖವಾಗಿ ಪೋಷಕರ ಒಂದು ಇಂಪಾರ್ಟೆನ್ಸ್ ಕೂಡ ಇರುತ್ತೆ. ಅಂದರೆ ತಮ್ಮ ಮಕ್ಕಳನ್ನು ಕಲೆಗೋಸ್ಕರ ಕಲಿಸೋದಿರ್ಬೋದು. ಅದರಲ್ಲಿ ಪೋಷಕರ ಪಾತ್ರ ಕೂಡ ಪ್ರಮುಖ ಆಗುತ್ತೆ. ಇಲ್ಲಿ ಸೀತೆಯ ಪಾತ್ರಧಾರಿಯ ತಾಯಿ ಕೂಡ ನಮ್ಮ ಜೊತೆಗಿದ್ದಾರೆ. ಮಗಳಿಗೆ ಈ ಯಕ್ಷಗಾನವನ್ನು ಕಲಿಸಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಚಿಕ್ಕವರಿಂದಲೇ ನನಗೆ ಕಲಿಸ್ಬೇಕಂತ ತುಂಬ ಇಷ್ಟ, ಅದರಿಂದ ಕಲಿಸ್ತಾ ಇದ್ದೆ. ಇನ್ನೊಂದು ಪ್ರಮುಖ ಆಕರ್ಷಣೆ ಅಂದರೆ ಇದರಲ್ಲಿ LKG ಮಕ್ಕಳು ಕೂಡ ಇವತ್ತು ವೇಷ ಮಾಡ್ತಾ ಇದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಪುಟಾಣಿ ಮಗು ಒಂದು ಯಕ್ಷಗಾನದ ವೇಷವನ್ನು ಹಾಕ್ಕೊಂಡು ಒಂದು ಪ್ರದರ್ಶನ ನೀಡೋದಕ್ಕೆ ತಯಾರಾಗಿ ಕೂತಿದ್ದಾರೆ. ಏನು ಹೆಸರು ಪುಟ? ಶ್ರೀದತ್ತ. ಶ್ರೀದತ್ತ, ಯಕ್ಷಗಾನ ಯಾವತ್ತಿಂದ ಕಲಿತಾ ಇದೆಯಾ ನೀನು? ಎಷ್ಟನೇ ಕ್ಲಾಸು? UKG. ನಾನು 2 ಇಯರ್ಸಿಂದ ಕಲಿತಾ ಇದ್ದು. ಹೌದಾ? ಈ ವೇಷ ಎಲ್ಲ ಭಾರ ಅನ್ಸಲ್ವಾ ನಿನಗೆ? ಅನ್ಸುತ್ತೆ. ಆದರೂ ಖುಷಿಯಲ್ಲಿ ಕುಣಿತೀಯಾ? ಓಕೆ. ಅಪ್ಪ ಅಮ್ಮ ನಿನ್ನ ಜೊತೆಗೆ ಯಾವತ್ತು ಕ್ಲಾಸಿಗೆ ಬಂದು ಕಲಿಸ್ತಾ ಇದ್ದಾರಾ? ಸರ್ ಕಲಿಸ್ತಾ ಇದ್ದಾರೆ. ಇದು UKG ಪುಟಾಣಿ ಹೇಳುವಂಥ ಮಾತು. ಅಂದರೆ ಯಕ್ಷಗಾನ ಇಷ್ಟ, ಹಾಗಾಗಿ ಎಷ್ಟೇ ಭಾರ ಇದ್ದರೂ ಕೂಡ ಅದನ್ನು ಹೊತ್ತು ಕುಣಿಯೋದಕ್ಕೆ ತಯಾರಾಗಿದ್ದಾರೆ. ಇನ್ನಷ್ಟು ಪೇರೆಂಟ್ಸ್ ಇಲ್ಲಿದ್ದಾರೆ, ಅವರನ್ನು ಮಾತಾಡ್ಸೋಣ ಬನ್ನಿ. ಇಲ್ಲಿ ಮತ್ತೊಬ್ಬ 1ನೇ ಕ್ಲಾಸ್ ವಿದ್ಯಾರ್ಥಿ, 1ನೇ ತರಗತಿಯ ವಿದ್ಯಾರ್ಥಿ ಯಕ್ಷಗಾನದ ವೇಷವನ್ನು ತೊಟ್ಟು ಪ್ರದರ್ಶನಕ್ಕೆ ತಯಾರಾಗಿ ನಿಂತಿದ್ದಾರೆ. ನೋಡ್ತಾ ಇರ್ಬೋದು, ಅಪ್ಪ ಅಮ್ಮ ಜೊತೆ ಕೂಡ ಸಪೋರ್ಟ್ ಆಗಿ ಈ ಕಲೆಯನ್ನು ಕಲಿಸೋದಕ್ಕೆ ಇಲ್ಲಿ ಅವ್ರ ಜೊತೆಗೆ ನಿಂತು ಅವರ ಒಂದು ಪ್ರದರ್ಶನಕ್ಕೆ ಇರ್ಬೋದು, ಹಾಗೆ ಕಲಿಕೆಗೆ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೇಡಮ್, ನಿಮ್ಮ ಮಗನಿಗೆ ಯಾವತ್ತಿಂದ ಯಕ್ಷಗಾನ ತರಬೇತಿಯನ್ನು ನೀಡೋದಕ್ಕೆ ಕಳಿಸ್ತಾ ಇದ್ದೀರಾ? ಈಗ 1 ವರ್ಷದಿಂದ. ಓಕೆ, 1 ವರ್ಷದಿಂದ. ಹೇಗೆ ಕಲಿತಾ ಇದ್ದಾರೆ ಮಗ ಯಕ್ಷಗಾನವನ್ನು? ಯಾವತ್ತು ಕಷ್ಟ ಅಂತ ಅನಿಸಿಲ್ವಾ ಅಥವಾ ಏನು ಹೇಳ್ತಾರೆ ಮಗ? ಇಲ್ಲ, ಅವನು ಇಷ್ಟಪಟ್ಟು ಕಲಿತಾ ಇದ್ದಾನೆ. ಇನ್ನು ಕಂಟಿನ್ಯೂ ಮಾಡ್ತೀವಿ.
ಇನ್ನು ಯಕ್ಷಗಾನ ಒಂದು ವೇದಿಕೆಯನ್ನು ಏರೋಕ್ಕಿಂತ ಮೊದಲು ಚೌಕಿಯಲ್ಲಿ ಚೌಕಿ ಪೂಜೆ ಅನ್ನೋಂಥ ಒಂದು ಸಂಪ್ರದಾಯದಂತೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಅದನ್ನ ತೋರಿಸೋದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಯಕ್ಷಗಾನ ಪ್ರದರ್ಶನಗೊಳ್ಳೋದಕ್ಕಿಂತ ಮೊದಲು ಸಾಂಪ್ರದಾಯಿಕವಾಗಿ ಚೌಕಿ ಪೂಜೆ ಅನ್ನುವಂಥ ಪದ್ಧತಿಯನ್ನು ನೆರವೇರಿಸ್ಕೊಂಡು ಬರ್ತಾರೆ. ಕಲಾವಿದರು ವೇಷಭೂಷಣ ಹಾಗೆ ಮೇಕಪ್ ಮಾಡಿದಂತಹ ಸ್ಥಳವನ್ನೇ ಚೌಕಿ ಅಂತಾರೆ. ಇಲ್ಲಿರುವಂತಹ ಗಣೇಶನನ್ನು ಆರಾಧಿಸೋದೇ ಚೌಕಿ ಪೂಜೆ. ಯಕ್ಷಗಾನ ಪ್ರದರ್ಶನದ ಹಿಂದೆ ಇಷ್ಟೆಲ್ಲ ತಯಾರಿ ನಡೆಯುತ್ತೆ. ಗಂಟೆಗಟ್ಟಲೆ ಈ ವೇಷಭೂಷಣ ಇರ್ಬೋದು, ಆ ಬಟ್ಟೆಯನ್ನು ಹಾಕೋದಕ್ಕೆ ಒಂದು ಟೈಮ್ ತಗೊಳ್ತಾರೆ. ಇದರಾದ ಬಳಿಕ ಪ್ರದರ್ಶನ ಹೇಗಿರುತ್ತೆ ಅನ್ನೋಂಥ ನೋಡೋ ಕುತೂಹಲ ನಿಮಗಿರ್ಬೋದು. ಬನ್ನಿ ಪ್ರದರ್ಶನವನ್ನು ನೋಡ್ಕೊಂಡು ಬರೋಣ. ದುರುಳ ದಾನವರನ್ನು ಸಂಹರಿಸಿ ಭೂಭಾರವನ್ನು ಇಳಿದ ಪ್ರಭು ರಾಮಚಂದ್ರನ ಅಶ್ವಮೇಧದ ತುರಗವನ್ನು ಋಷಿಯಾಶ್ರಮದಲ್ಲಿರುವ ಓರ್ವ ತರಳ ಬಂಧಿಸಿದ್ದಾನೆ ಎಂಬುದು ವಿಚಿತ್ರವೇ ಸರಿ. ಹುಡುಗ ಎಂದು ಕೈಕಟ್ಟಿ ಕುಳಿತುಕೊಳ್ಳುವ ಹಾಗಿಲ್ಲ. ಭಯವನ್ನು ಬಿಡಿಸಿ ತರುವುದು ಅನಿವಾರ್ಯ.
ಯಕ್ಷಗಾನವನ್ನು ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿ ಪ್ರಸ್ತುತಪಡಿಸಿದ್ರು ಅಂತ. ನಮ್ಮ ಯಕ್ಷಗಾನ ಕಲೆಯ ಕಂಪು ಎಲ್ಲೆಡೆ ಪಸರಿಸಲಿ, ಎಲ್ಲರೂ ಯಕ್ಷಗಾನವನ್ನು ಪ್ರೀತಿಸುವಂತಾಗಲಿ ಅನ್ನೋದೇ ನಮ್ಮ ಆಶಯ. ಮುಂದಿನ ವಾರ ಮತ್ತೊಂದು ವಿಶೇಷ ಎಪಿಸೋಡ್ನ ಜೊತೆ ನಾನು ನಿಮ್ಮನ್ನು ಯಕ್ಷರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.